ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೆ ಎಕ್ಸೆಲ್ ಶಾಲೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಮ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಮ್ ಫಂಕ್ಷನ್ಸಲ್ಲಿ ಮೇಜರ್ ಆಗಿ ಸಮ್ ಇಫ್, ಸಮ್ ಇಫ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಮ್ ಅಂದರೆ ಎಲ್ರಿಗೂ ತಿಳಿದಿರುವ ಹಾಗೆ ಕೂಡೋದು ಅಂತ ಅರ್ಥ. ಕೂಡೋದನ್ನು ಎಕ್ಸೆಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ವರ್ಕ್ಶೀಟಲ್ಲಿ ನನ್ನ ಹತ್ರ ಡಿಫ್ರೆಂಟ್ ಮೇಕ್, ಮಾಡೆಲ್, ಸೇಲ್ಸ್ ಡೀಟೇಲ್ಸ್ ಇದೆ. ಇದು ಲಾಸ್ಟ್ ಮಂತ್ ಎಷ್ಟು ಸೇಲ್ ಆಗಿದೆ ಅನ್ನೋ ಡೀಟೇಲ್ಸ್. ಇದರಲ್ಲಿ ಯಾವ ರೀತಿ ಸಮ್ ಫಂಕ್ಷನ್ಸ್ನ ಯೂಸ್ ಮಾಡಿ ಔಟ್ಪುಟ್ ತೊಗೊಬೋದು ಅಂತ ಚೆಕ್ ಮಾಡೋಣ. ಮೊದಲು ಬೇಸಿಕ್ ಸಮ್ ಫಂಕ್ಷನ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಎಕ್ಸೆಲ್ ಫಾರ್ಮುಲಾ ಸಮ್ ನಂಬರ್ ನಂಬರ್ 2 ನಂಬರ್ 3 ಮಲ್ಟಿಪಲ್ ನಂಬರ್ಸ್ನ ಮುಖಾಂತರ ಸಪ್ರೇಟ್ ಮಾಡಿ ನಾವು ಅದನ್ನು ಸಮ್ ಮಾಡ್ಬೋದು, ಕೂಡ್ಬೋದು. ಬೇಸಿಕ್ ಸಮ್ ಫಂಕ್ಷನಲ್ಲಿ ಇಂಡಿವಿಜುವಲ್ ನಂಬರ್ಸ್ನ ಸಮ್ ಮಾಡ್ಬೋದು. ಅದು ಹೇಗೆ ಅಂದರೆ ಇಂಡಿವಿಜುವಲ್ ನಂಬರ್ಸ್ನ ಸಮ್ ಮಾಡೋದಕ್ಕೆ ಫಾರ್ಮುಲಾ ಟೈಪ್ ಮಾಡ್ತಿದ್ದೀನಿ, ಈಕ್ವಲ್ಸ್ SUM ನಂಬರ್ನ ಎಂಟ್ರಿ ಮಾಡ್ತೀನಿ 20, 60, 90, 50. ಟೋಟಲ್ ಆನ್ಸರ್ ಎಷ್ಟು ಬರಬೇಕು ಅಂತ ಚೆಕ್ ಮಾಡೋದಾದರೆ 220 ಬರಬೇಕು. ಎಸ್, ಆನ್ಸರ್ 220 ಬರ್ತಿದೆ. ಈಗ ಇದರಲ್ಲಿ ನಾವು ಮಲ್ಟಿಪ್ಲೈ ಕೂಡ ಮಾಡ್ಬೋದು, ಇಲ್ಲ ಮೈನಸ್ ಕೂಡ ಮಾಡ್ಬೋದು. ಹೇಗೆ ಮಾಡೋದು? ಮೈನಸ್ ಮತ್ತು ಮಲ್ಟಿಪ್ಲೈನ ಯಾವ ರೀತಿ ನಾವು ಇನ್ಪುಟ್ ಮಾಡೋದು ನೋಡೋಣ. ಈಕ್ವಲ್ಸ್ ಸಮ್ 20 into 2, 50 minus 50, ಆನ್ಸರ್ 40 ಅಂತ ಬರಬೇಕು. ಆನ್ಸರ್ ಸರಿ ಇದೆ. ಈ ರೀತಿ ನಾವು ಇಂಡಿವಿಜುವಲ್ ನಂಬರ್ಸ್ನ ಸಮ್ ಮಾಡ್ಬೋದು. ಈಗ ಸೆಲ್ ರೆಫರೆನ್ಸಲ್ಲಿ ಯಾವ ರೀತಿ ಸಮ್ ಮಾಡೋದು ಅಂತ ನೋಡೋಣ. ಸೆಲ್ ರೆಫರೆನ್ಸ್ ಅಂದರೆ 220 ನಂಬರ್ ಇರೋವಂಥ ಸೆಲ್ನ ನಾನು H6 ಅಂತ ಕನ್ಸಿಡರ್ ಮಾಡ್ಬೋದು. 40 ವ್ಯಾಲ್ಯೂ ಇರೋವಂಥ ಸೆಲ್ನ ನಾನು H7 ಅಂತ ಕನ್ಸಿಡರ್ ಮಾಡ್ಬೋದು. ಸೆಲ್ ರೆಫರೆನ್ಸಲ್ಲಿ ಸಮ್ ಫಂಕ್ಷನ್ಸ್ ಹೇಗೆ ನಾವು ಯೂಸ್ ಮಾಡೋದು ಅಂತ ನೋಡೋದಾದರೆ ಈಕ್ವಲ್ಸ್ ಸಮ್ ಅಂತ ಟೈಪ್ ಮಾಡ್ತೀನಿ, 120, 40 ಅಂತ ಸೆಲೆಕ್ಟ್ ಮಾಡಿದ್ರೆ H6 ಮತ್ತು H7ನ ನಾನು ಸೆಲೆಕ್ಟ್ ಮಾಡಿದಾಗ ಆಗುತ್ತೆ. ಇದನ್ನು ಸೆಲ್ ರೆಫರೆನ್ಸ್ ಅಂತ ಕರೀತಾರೆ. ಕ್ಲೋಸ್ ಮಾಡಿದ್ರೆ 260 ಆನ್ಸರ್ ಬರಬೇಕು. ಆನ್ಸರ್ ಬರುತ್ತೆ. ಇದು ಡೈನಾಮಿಕ್ ಆಗಿರುತ್ತೆ. 40 ಅಂತ ಇರೋದನ್ನ ನಾನು 100 ಅಂತ ಮಾಡಿದ್ರೆ 330 ಅಂತ ಅದು ಚೇಂಜ್ ಆಗುತ್ತೆ. ಅದೇ ಮೊದಲು ನಾವು ಇಂಡಿವಿಜುವಲ್ ನಂಬರ್ಸ್ ಮಾಡಬೇಕಾದಾಗ ಒಂದೊಂದು ನಂಬರ್ನ ನಾವು ಇನ್ಪುಟ್ ಮಾಡ್ತಿದ್ವಿ, ಅದು ಚೇಂಜ್ ಆಗೋದಿಲ್ಲ. ನಾವು ಚೇಂಜ್ ಮಾಡಬೇಕು ಅಂದರೆ ಫಾರ್ಮುಲಾದಲ್ಲೇ ಮಾಡಬೇಕು. ಆದರೆ ಸೆಲ್ ರೆಫರೆನ್ಸಲ್ಲಿ ಡೈನಾಮಿಕ್ಕಾಗಿ ಚೇಂಜ್ ಆಗುತ್ತೆ. ಇದೊಂದು ಅಡ್ವಾಂಟೇಜ್. ನೆಕ್ಸ್ಟ್ ಮತ್ತೊಂದು ರೇಂಜ್ ರೆಫರೆನ್ಸ್ ಅಂತ. ರೇಂಜ್ ಅಂತ ಅಂದರೆ ನಂಬರ್ ಆಫ್ ಸೆಲ್ಸ್ನ ರೇಂಜ್ ಅಂತ ಕರೀತಾರೆ. ಈಗ 220ಇಂದ 320ವರೆಗೂ ಒಂದು ರೇಂಜ್. ಈಗ ರೇಂಜ್ ರೆಫರೆನ್ಸ್ನ ಫಾರ್ಮುಲಾ ಟೈಪ್ ಮಾಡ್ತಾ ಇದ್ದೀನಿ, ಸಮ್ 220ಇಂದ 340ವರೆಗೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಬ್ರ್ಯಾಕೆಟ್ ಕ್ಲೋಸ್. ಆನ್ಸರ್ 680 ಬರ್ತಿದೆ. ಈಗ ಮಧ್ಯದಲ್ಲಿ ವ್ಯಾಲ್ಯೂನ ಆ್ಯಡ್ ಮಾಡ್ತೀನಿ. ಇದು ಡೈನಾಮಿಕ್ ಆಗಿರೋದ್ರಿಂದ ಅದನ್ನು ಕೂಡ ಪಿಕ್ ಮಾಡುತ್ತೆ. 20 ಅಂತ ಆ್ಯಡ್ ಮಾಡಿದ್ರೆ 700 ವ್ಯಾಲ್ಯೂ ಬರಬೇಕು. ಎಸ್, 700 ಆಗಿ ವ್ಯಾಲ್ಯೂ ಬರ್ತಿದೆ. ಇದು ರೇಂಜ್ ರೆಫರೆನ್ಸ್ನ ಅಡ್ವಾಂಟೇಜ್. ಈಗ ಸಮ್ ಇಫ್ ಬಗ್ಗೆ ತಿಳ್ಕೊಳ್ಳೋಣ. ಸಮ್ ಇಫ್ ಫಾರ್ಮುಲಾ ನೋಡೋಣ. ಮೊದಲನೇದು ರೇಂಜ್ ಅಂದರೆ ಸೆಟ್ ಆಫ್ ಸೆಲ್ಸ್. ನಾವು ಸರ್ಚ್ ಮಾಡ್ತಿರೋ ಅಂತಹ ನೇಮ್ ಆ ರೇಂಜಲ್ಲಿ ಇರಬೇಕು. ಕ್ರೈಟೀರಿಯಾ ಏನನ್ನು ಸರ್ಚ್ ಮಾಡ್ತಿದ್ದೀವಿ ಅನ್ನೋದು. ಸಮ್ ರೇಂಜ್ ಇನ್ ಕೇಸ್ ನಮಗೆ ಟೋಟಲ್ ನಂಬರ್ಸ್ ಏನಾದ್ರು ಬೇಕಿದ್ರೆ ಎಲ್ಲಿಂದ ನಾವು ಅದನ್ನು ಸಮ್ ಮಾಡಬೇಕು ಅನ್ನೋದು ಸಮ್ ರೇಂಜ್ ಆಗಿರುತ್ತೆ. ಈಗ ಸಮ್ ಇಫ್ ಫಂಕ್ಷನ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಮ್ಮ ಹತ್ರ ಇರೋ ಟೇಬಲಲ್ಲಿ ಡಿಫರೆಂಟ್ ಕಾರ್ ಮೇಕ್, ಮಾಡೆಲ್ ಹಾಗೆ ಯೂನಿಟ್ ಸೋಲ್ಡ್ ಡೀಟೇಲ್ಸ್ ಇದೆ. ಇದರಲ್ಲಿ ನಾನೊಂದು ಪರ್ಟಿಕ್ಯುಲರ್ ಆಗಿರೋ ಬ್ರ್ಯಾಂಡ್ನ ಸೇಲ್ಸ್ ಎಷ್ಟು ಅಂತ ನೋಡೋದಾದರೆ ಆಗ ಸಮ್ ಇಫ್ ಯೂಸ್ ಮಾಡ್ಬೋದು. ಈಗ ಸಮ್ ಇಫ್ ಫಂಕ್ಷನ್ನ ಟೈಪ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಟಾಟಾ ಕಾರ್ಸ್ನ ಸೇಲ್ಸ್ ಎಷ್ಟು ಅಂತ ಚೆಕ್ ಮಾಡ್ತಾ ಇದ್ದೀನಿ. ಮೇಕ್ ಟಾಟಾ ಅಂತ ನಾನು ಸೆಲ್ಲಲ್ಲಿ ತಗೊಂಡು ಟೇಬಲ್ ಡೀಟೇಲ್ಸ್ ನೋಡೋದಾದರೆ ಮೇಕ್ ಕಲಮ್ ಬಿಲಿದೆ, ಮಾಡೆಲ್ ಸಿ, ಸೇಲ್ಸ್ ಡೀಟೇಲ್ಸ್ ಡಿಲಿದೆ. ಈಕ್ವಲ್ಸ್ ಸಮ್ ಇಫ್ ರೇಂಜ್ ಅಂದರೆ ಮೇಕ್, ಅದು ಬಿ ಕಲಮಲ್ಲಿದೆ. ಹೀಗಾಗಿ ಬಿ ಕಲಮ್ನ ಫುಲ್ ಸೆಲೆಕ್ಟ್ ಮಾಡ್ತೀನಿ. ಬಿ ಇಷ್ಟು ಬಿ ಕ್ರೈಟೀರಿಯಾ, ನಾನು ಕಾರ್ ಕಂಪ್ನಿ ಯಾವುದಾದ್ರೂ ಒಂದು ನೇಮ್ ತೊಗೊತೀನಿ.
ಟಾಟಾ. ಸಮ್ ರೇಂಜ್ ಡಿಲಿದೆ ಕಂಪ್ಲೀಟ್. ಡಿ ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ. ಡಿ ಇಸ್ ಟು ಡಿ, ಬ್ರ್ಯಾಕೆಟ್ ಕ್ಲೋಸ್. ಟಾಟಾ ಕಂಪ್ನಿ ಕಾರ್ 47,885 ಸೇಲ್ ಆಗಿದೆ. ಈಗ ಟಾಟಾಯಿಂದ ಟೊಯೋಟಾ ಚೇಂಜ್ ಮಾಡ್ತೀನಿ. ಟೊಯೋಟಾ ಆನ್ಸರ್ 18,934 ಸರಿಯಾಗಿ ಬರ್ತಿದೆ. ಹೀಗೆ ಡೈನಮಿಕ್ ಆಗಿ ಚೇಂಜ್ ಮಾಡೋದಕ್ಕೆ ನಾನಿಲ್ಲಿ ಸಪ್ರೇಟ್ ಒಂದು ಮೇಕ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಟಾಟಾ ಅಂತ ಟೈಪ್ ಮಾಡ್ತೀನಿ. ಈಗ ಫಾರ್ಮುಲಾ ಹೇಗೆ ಇನ್ಪುಟ್ ಮಾಡೋದು? ಈಕ್ವಲ್ಸ್ ಸಮ್ ಇಫ್ ರೇಂಜ್ ಬಿ ಕಾಲಮಲ್ಲಿದೆ, ಬಿ ಇಸ್ ಟು ಬಿ, ಕ್ರೈಟೀರಿಯಾ ಟಾಟಾ ಸೆಲೆಕ್ಟ್ ಮಾಡ್ತೀನಿ, ಸಮ್ ರೇಂಜ್ ಡಿ ಕಾಲಮಲ್ಲಿದೆ, ಡಿ ಇಸ್ ಟು ಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಡೈನಾಮಿಕ್ಕಾಗಿ ಆನ್ಸರ್ ಪಿಕ್ ಆಗುತ್ತೆ. ಈಗ ಇಲ್ಲಿ ನಾನು ಕಿಯಾ ಅಂತ ಚೇಂಜ್ ಮಾಡ್ತೀನಿ, ನಂಬರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೇಮ್ ಏನಾದ್ರು ಟೈಪ್ ಮಾಡೋದ್ರೆ ಹಂಗಾಯಿತು ಅಂದರೆ ನಮ್ಗೆ ಆನ್ಸರ್ 0 ಅಂತ ಬರುತ್ತೆ. ಇನ್ ಕೇಸ್ ಟಾಟಾ ಬರೆಯೋದ್ರಲ್ಲಿ ಟಾಟಾ AA ಏನಾದ್ರು ಇನ್ಪುಟ್ ಮಾಡಿದ್ರೆ ಆನ್ಸರ್ 0 ಅಂತ ಬರುತ್ತೆ. ಹೀಗಾಗಿ ನಾವು ಇನ್ಪುಟ್ ಲುಕಪ್ ಮಾಡ್ತಿರೋ ವ್ಯಾಲ್ಯೂ ನಮ್ಮ ಸೆಲ್ಲಲ್ಲಿದ್ದರೆ ಮಾತ್ರ ಆನ್ಸರ್ ಬರುತ್ತೆ, ಇಲ್ಲ 0 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಸಮ್ ಇಫ್ ಬಗ್ಗೆ ತಿಳ್ಕೊಳ್ಳೋಣ. ಸಮ್ ಇಫ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿಪಲ್ ಕ್ರೈಟೀರಿಯಾನ ನಾವಿಲ್ಲಿ ಇನ್ಪುಟ್ ಮಾಡ್ಬೋದು. ಹೇಗೆ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆ ಫಾರ್ಮುಲಾ ನೋಡೋಣ. ಸಮ್ ಇಫ್ ಫಾರ್ಮುಲಾ ಸಮ್ ರೇಂಜ್ ಕ್ರೈಟೀರಿಯಾ ರೇಂಜ್ ಕ್ರೈಟೀರಿಯಾ. ಹೀಗೆ ನಾವು ಮಲ್ಟಿಪಲ್ ಕ್ರೈಟೀರಿಯಾ ರೇಂಜ್ ಮತ್ತು ಕ್ರೈಟೀರಿಯಾನ ಕೊಡ್ಬೋದು. ಅದು ಹೇಗೆ ಅಂತ ಚೆಕ್ ಮಾಡ್ತೀವಿ. ಈಗ ಎಕ್ಸೆಲ್ ಶೀಟಲ್ಲಿ ಇದ್ದೀನಿ. ಈಗ ಫಾರ್ಮುಲಾ ಇನ್ಪುಟ್ ಮಾಡ್ತಿದ್ದೀನಿ ಸಮ್ ಇಫ್ಸ್ಗೆ. ಮೊದಲನೇದಾಗಿ ಮೇಕ್ ಅನ್ನೋ ಕಾಲಮ್ಗೆ ಮೇಕ್ ಟಾಟಾ ಫಾರ್ಮುಲಾ ಸಮ್ ಇಫ್ಸ್ ಫಾರ್ಮುಲಾ ಟೈಪ್ ಮಾಡ್ತೀನಿ. ಈಕ್ವಲ್ಸ್ ಸಮ್ ಇಫ್ಸ್ ಸಮ್ ರೇಂಜ್ ಡಿ ಕಾಲಮಲ್ಲಿರುವಂತೆ ಸೇಲ್ಸ್ ಡಿ ಇಸ್ ಟು ಡಿ. ನಾವು ಸರ್ಚ್ ಮಾಡ್ತಿರೋಂಥ ವ್ಯಾಲ್ಯೂ ಕಾರ್ ಹೋಂಡಾ ಇರೋದು ಬಿ ಕಾಲಮಲ್ಲಿ, ಬಿ ಇಸ್ ಟು ಬಿ, ಹೋಂಡಾನ ಸೆಲೆಕ್ಟ್ ಮಾಡ್ತೀನಿ. ಮೊದಲು ಕೊಡುವಂಥದ್ದು ರೇಂಜ್ ಸಮ್ ರೇಂಜ್, ಅದು ಡಿ ಇಸ್ ಟು ಡಿ. ನೆಕ್ಸ್ಟ್ ಕೊಡೋದು ಹೋಂಡಾದಲ್ಲಿ ಎಷ್ಟು ಸೇಲ್ ಆಗಿದೆ ಅನ್ನೋದಕ್ಕೋಸ್ಕರ ಬಿ ಇಸ್ ಟು ಬಿ, H5 ಹೋಂಡಾ. ನೆಕ್ಸ್ಟ್ ಹೋಂಡಾದಲ್ಲಿ ಯಾವ್ಯಾವ ಮಾಡೆಲ್ 1000ಕ್ಕಿಂತ ಜಾಸ್ತಿ ಸೇಲ್ ಆಗಿದೆ ಅದನ್ನು ಮಾತ್ರ ಸಮ್ ಮಾಡೋದಕ್ಕೋಸ್ಕರ ಮತ್ತೊಂದು ಕ್ರೈಟೀರಿಯಾ ಕೊಡ್ತಿದ್ದೀನಿ. ಈಗ ಎಲ್ಲಿಂದ ನಾವು ಸಮ್ ಮಾಡ್ತೀವಿ ಅಂದರೆ ಡಿ ಕಾಲಮಿಂದ ಮಾಡ್ತೀವಿ. ಈಗ ಡಿ ಇಸ್ ಟು ಡಿ, ನಮ್ಮ ಕ್ರೈಟೀರಿಯಾ 1000 ಮೇಲಿರಬೇಕು. ಯಾವುದೇ ನಂಬರ್ ಅಥವಾ ನೇಮ್ನ ಸ್ಟ್ರಿಂಗ್ ಅಂತ ಕರಿತೀವಿ. ಅದನ್ನು ಫಾರ್ಮುಲಾದಲ್ಲಿ ಇನ್ಪುಟ್ ಮಾಡೋದಕ್ಕಿಂತ ಮುಂಚೆ ಡಬಲ್ ಕೊಟೇಷನಲ್ಲಿ ನಾವು ಅದನ್ನು ಇನ್ಪುಟ್ ಮಾಡಬೇಕು. ಆಗ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಂಟೆಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಈಗ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಆನ್ಸರ್ 1000 ಮೇಲೆ ಎಷ್ಟು ಹೋಂಡಾ ಕಾರ್ಸ್ ಸೇಲ್ ಆಗಿರುತ್ತೆ ಅಂತೆ ಮಾಡೆಲ್ಸ್ನ ಮಾತ್ರ ಸಮ್ ಮಾಡಿ ನಮಗೆ ರಿಸಲ್ಟ್ ಕೊಡುತ್ತೆ. ಎಂಟರ್ ಮಾಡ್ತೀನಿ 3527. 1000 ಮೇಲೆ ಸೇಲ್ ಆಗಿರೋದು ಎರಡು ವ್ಯಾಲ್ಯೂ, ಎರಡನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ರೆ 3527 ಆನ್ಸರ್. ಈಗ ಮೇಕ್ ಹೋಂಡಾಯಿಂದ ಟಾಟಾ ಸೆಲೆಕ್ಟ್ ಮಾಡ್ತೀನಿ. ಟಾಟಾದಲ್ಲಿ ಎಲ್ಲ 1000 ಮೇಲಿದೆ. ಈಗ ಕಿಯಾ ಸೆಲೆಕ್ಟ್ ಮಾಡಿದ್ರೆ ಡೈನಾಮಿಕ್ ಆಗಿ ನಮಗೆ ಆನ್ಸರ್ಸ್ ಬರುತ್ತೆ. ಇದನ್ನು ನೀವು ಫಿಲ್ಟರ್ ಫಂಕ್ಷನ್ಸಲ್ಲಿ ಯೂಸ್ ಮಾಡಿ ಕೂಡ ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡ್ಬೋದು. ಈ ಡೇಟಾ ಶೀಟ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನಿಮ್ಮ ಲರ್ನಿಂಗ್ ಪರ್ಪಸ್ಗೋಸ್ಕರ ರಿವ್ಯೂ ಮಾಡಿ, ಎಲ್ಲ ಫಾರ್ಮುಲಾಸ್ ಅದರಲ್ಲೇ ಇರುತ್ತೆ. ಚೆಕ್ ಮಾಡಿ. ನಿಮ್ದು ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ. ಮುಂದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.